ನಿಂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದೆ, ಇವತ್ತೇನು ನೆಟ್ಟ ಒಳಗಡೆನೆ ಬಂದ್ಬಿಡ್ತೀಯ? ಆಚೆ ನಿಂತ್ಕೊಂಡು ಭಿಕ್ಷೆ ಬೇಡಿದ್ರೆ ಯಾವನು ತಂದು ಭಿಕ್ಷೆ ಹಾಕಲ್ಲ, ಅದಕ್ಕೆ ಒಳಗಡೆನೆ ಬಂದ್ಬಿಡ್ತೀವಿ ನಾವೇ. ನನ್ನ ಕಡೆಯಿಂದ ಧನ ಸಹಾಯ. ಯಾವತ್ತು 1 ರೂಪಾಯಿನೂ ದಾನ ಮಾಡದೇ ಇರೋ ನೀವು 5 ರೂಪಾಯಿ ಹಾಕ್ಬಿಟ್ಟಿದ್ದೀರಲ್ಲ, ಚಿಲ್ಲರೆ ಏನಾದ್ರು ವಾಪಸ್ ಕೊಡ್ಬೇಕಾ? ಬೇಡ, ತಗೊಂಡೋಗಪ್ಪ. ಒಂದ್ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀಯ? 6,000, 8,000, ತಲೆಕೆ 10,000. 10,000 ರೂಪಾಯಿ ದುಡಿತೀಯನ? ಆ ದುಡ್ಡನ್ನೆಲ್ಲ ಏನೋ ಮಾಡ್ತೀಯಾ? ಬಡ್ಡಿ ಕೊಡ್ತೀವಿ. ಕೊಚಿ ನಾನು ಲೆಕ್ಕದಲ್ಲಿ ವೀಕು. ಕೊಚಿ ಎಣಸ್ ಹೇಳಿ ಎಷ್ಟೈತೆ ಅಂತ. ಏನು ಬೇಕಾಗಿಲ್ಲ, ನನಗೆ ಪುರ್ಸೊತ್ತಿಲ್ಲ. ನೀನು ತಗೊಂಡು ಮನೆಗೆ ಹೋಗ. ಪಾಂಡ್ರಂಗ, ನಿನಗಿಂತ ಅವನೇ ಎಷ್ಟೋ ವಾಸಿ ಕಣ. ಒಳ್ಳೆ ಆ ಭಿಕ್ಷುಕನತ್ತಾದ್ರೂ ಬಿಸ್ನೆಸ್ ಮಾಡೋದು ಹೇಗೆ ಅಂತ ಕಲ್ತ್ಕೋಬಾರ್ದ? ಗುಂಡಾಡಿ ಗುಂಡ, ಅವನಿಂದ ನಾನೇನೋ ಕಲಿಯೋದು. ಬಂಡವಾಳ ಇಲ್ದೇನೆ ಯಾವ ತರ ಬಿಸ್ನೆಸ್ ಮಾಡ್ಬೇಕು ಅಂತ ನಾನೇ ಅವನಿಗೆ ಕಲ್ಸ್ಕೊಡ್ತೀನಿ. ಕೈ ಬಿಚ್ಚಿ ಕಾಸಾಕಿ ಮನ್ಸು ಬಿಚ್ಚಿ ಧರ್ಮ ಮಾಡಿ ನಿಮಗೆ ಒಳ್ಳೇದಾಗದೆ ಇದ್ರೂ ಪರವಾಗಿಲ್ಲ, ನಿಮ್ಮ ಮಕ್ಕಳು ಮರಿಗೆಲ್ಲ ಒಳ್ಳೇದಾಗ್ತದೆ. ಭಿಕ್ಷೆ ಹಾಕಿಪ್ಪ, ಭಿಕ್ಷೆ ಹಾಕಿಮ್ಮ, ಭಿಕ್ಷೆ ಭಿಕ್ಷೆ ಭಿಕ್ಷೆ. ಯಥೇಚ್ಛವಾಗಿ ದಾನ ಧರ್ಮ ಮಾಡಿ ನಿಮ್ಮ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳೆ. ಭಿಕ್ಷೆ ಹಾಕಿ. ನೀನು ನಮ್ಮ ಏರಿಯಾದನ್ನಲ್ಲ ಕಾಣಿಸ್ತದೆ. ಇಂಡಿಯಾನೇ ನನ್ನ ಏರಿಯಾ ಕಣ. ನಾನೊಂದಿಷ್ಟು ದುಡ್ಡು ಮಡಗಿದ್ದೀನಿ, ಇದು ಎಷ್ಟಿದೆ ಅಂತ ಸ್ವಲ್ಪ ಎಣಿಸ್ಕೊಡ. ನಾವೇ ವೀಕು ಅಂದ್ರೆ ಇವ್ನು ನನಗಿಂತ ವೀಕು. ಭಿಕ್ಷೆ ಹಾಕಿಪ್ಪ, ಇನ್ನು ಮುಂದೆ ನೋಡಿದ್ರೆ ಭಿಕ್ಷೆ ಹಾಕಿ. ಹೆಂಗೆ ಸಂಪಾದನೆ? ಅಯ್ಯೋ, ಬರೀ 3 ದಿನ ಸಂಪಾದನೆ. 3 ದಿವಸಕ್ಕೆ 10,000 ರೂಪಾಯಿನ? ಇದನ್ನೇನ್ ಮಾಡ್ತೀಯ? ಕಚಕಚ ಅಂತ ಆಗದ್ದು ತಿಂದು ಮುಗಿದು ಬಿಡ್ತೀನಿ. ನಿನಗೇನಾದ್ರೂ ಬಡ್ಡಿ ಇದೆಯಲ್ಲ, ಇದನ್ನ ತಗೊಂಡೋಗಿ ಆ ರಾಮರೆಡ್ಡಿ ಹತ್ರ ಬಡ್ಡಿಗೆ ಬಿಡ್ತೀನಿ. 10 ತಿಂಗಳಲ್ಲಿ ಡಬ್ಬಲ್ ಆಗುತ್ತೆ. ಅವ್ನು ನನಗೆ 10% ಬಡ್ಡಿ ಕೊಡ್ತಾನೆ. 10 ತಿಂಗಳಲ್ಲಿ ಡಬ್ಬಲ್ ಆಗುತ್ತಾ? 10% ಬಡ್ಡಿನ? ನಾನು 5% ಬಿಡ್ತೀನಿ, ಅವ್ನು 10% ಬಿಡ್ತಾನ. ಮನ್ಸ ಹೆಂಗೆ? ಅಯ್ಯೋ, ಅವ್ನ ಮನುಷ್ಯನ ಅಲ್ಲ ಕಣ, ಮತ್ತೆ ದೇವರು. ಬಂಗಾರ, ಅಪರಂಜಿ. ಅಂದ್ರೆ ಬಂಗಾರ ಅಪರಂಜಿ ಬೇರೆ ಬೇರೆನಾ? ಈ ಅಪರಂಜಿ ಅನ್ನೋದು ಇದೆಯಲ್ಲ, ಅದು ಮೆತ್ತಗಿರುತ್ತೆ. ಬಂಗಾರ ಅನ್ನೋದು ಗಟ್ಟಿ. ಅಂತ ಗಟ್ಟಿ ಬಂಗಾರ ನಮ್ಮ ರಾಮರೆಡ್ಡಿ. ಅವನ್ನ ವಸಿ ನನಗೆ ಪರಿಚಯ ಮಾಡಿಸ್ಕೊಡ್ತೀಯ? ಸುಮ್ನೆ ಯಾರೋ ಪರಿಚಯ ಮಾಡಿಸ್ಕೊಡ್ತಾರೆ. ಒಂದು 5 ಲಕ್ಷ ರೂಪಾಯಿ ಹಿಡ್ಕೊಂಬಾ, ಅದನ್ನ ಡಬ್ಬಲ್ ಮಾಡ್ಕೊಡ್ತೀನಿ. ರಾಮರೆಡ್ಡಿ ಅವರೇ, ರಾಮರೆಡ್ಡಿ ಕಾರು ಕಾರು. ಏನ್ ಬಿಟ್ರು? ಕಾರು ಬಿಡಬಾರ್ದು. ಗಾರು, ರಾಮರೆಡ್ಡಿ ಗಾರು. ಏನ್ ಗುರುಗಳೇ, 2 ಕಡೆನೂ ಗಾರು ಸೇರಿಸ್ತಾ ಇದ್ದಾನೆ? ಮಂಚಿದೆ ಹೇಳಿ. ನೀನ್ ಚಪ್ರ. 1 ಲಕ್ಷ ರೂಪಾಯಿ ತಂದಿದ್ದೀನಿ, ತಗೊಳ್ಳಿ. ಮಾರಾತಲ್ಲಿ 20% ಬಡ್ಡಿ ಕೊಡ್ತೀನಿ ಅಂದ್ರಿ, ಯಾವಾಗ ಕೊಡ್ತೀರಾ? ನೆಲ ನೆಲ ವಡ್ಡಿ, ಕಲಕಲ ವಡ್ಡಿ, ಸಾಯೋದಕ್ಕೆ ಮುಂಚೆ ವಡ್ಡಿ. ಈಗ ಯಾವ್ದು ಇಷ್ಟವು? 5 ತಿಂಗಳದು ಒಟ್ಟಿಗೆ ಸೇರಿಸಿ ಕೊಟ್ಬಿಡಿ ಗುರುಗಳೇ, 1 ಲಕ್ಷ ರೂಪಾಯಿ ಆಗುತ್ತೆ. ಇದ್ರಲ್ಲಿ ಮೋಸ ಗೀಸ ಇಲ್ಲ ತಾನೆ? ಅಮ್ಮ ತೋಡು. ಬಾವಿ ತೋಡೋದ್ ಗೊತ್ತು, ಅಮ್ಮ ತೋಡು ಅಂದ್ರೆ ಏನು? ಬಾಬು, ಅಮ್ಮ ತೋಡು ಅಂದ್ರೆ ತಾಯಿ ಮೇಲೆ ಪ್ರಮಾಣ. ರಾಮ್ ರೆಡ್ಡಿ ಗಾರು ಅಂದ್ರೆ ಅಂತಿಂತ ಮನುಷ್ಯರಲ್ಲ. 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಅಗ್ರಿಮೆಂಟ್ ಏನಾದ್ರು ಕೊಡ್ತೀರಾ? ಅಗ್ರಿಮೆಂಟ್ ರೆಡಿ ಉಂದಿ, ನಾ ಸೈನ್ ಅయింది. తీసుకో. ಓ ಆಯ್ತು, ನಾನು ಬರ್ತೀನಿ. ಗುರುಗಳೇ, ಅವನೇನೋ 1 ಲಕ್ಷ ಕೊಟ್ಟ ಹೋದ. దాంట్లో నీకేమో దోసకాయ. ನೀವೇನೋ ಅಗ್ರಿಮೆಂಟ್ ಬರ್ಕೊಟ್ರಿ, ನಾಳೆ ದಿನ ನೀವು ಬಡ್ಡಿ ದುಡ್ಡು ಕೊಡಕ್ಕಾಗ್ಲಿಲ್ಲ ಅಂತ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಏನ್ ಮಾಡ್ತೀರಾ? ಅಮ್ಮ ತೋಡು, ಅವನು ನಮ್ಮ ಮೇಲೆ ಕೇಸ್ ಹಾಕಲ್ಲ. ಅದೇ ಹೇಳ್ತೀರಾ? ఈ లోపల ఉన్న ఇంకు ఈ దేశముది కాదు, ఫారింది. ಫಾರಿಂದ ಆದ್ರೇನು? ಅವನೇನಾದ್ರೂ TV10 ಹೋಗ್ಬಿಟ್ಟು ನಿಮ್ ಬಗ್ಗೆ ಕಂಪ್ಲೇಂಟ್ ಕೊಟ್ರೆ ಆ ಚಾನಲ್ನವರು ನಿಮ್ ಬಗ್ಗೆ 24 ಗಂಟೆ ಚಾನಲ್ ಅಲ್ಲಿ ಹಾಕಿ ಉಜ್ಜಿ 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 ಉಜ್ಜ ಕೇಮ್ರಾ ఉంది, ತಲಕಾಯಿ ಬುರ್ರ. TRP ಬರೋವರೆಗೂ ಆ ಚಾನಲ್ನವರು ನಿಮ್ ಜಾತಕನ ಜಲಾಡ್ತಾರೆ. అమ్మ నా కొడక, నేను కర్ణాటక రాజకీయమే అల్లాడిసిండాను. ఈ బాండ్ పేపర్ ಅಲ್ಲಿ ಕೋಟಿ ಕೋಟಿ ತಿಂದಿದ್ದಾರೆ. నేను ಇಂಕ್ಲ ತಿಂಟೆ ಏಮ್ರಾ ತಪ್ಪು? ಆದ್ರೂ ಆ ಅಗ್ರಿಮೆಂಟ್ ಪೇಪರ್ ನಾವು ಹಿಡ್ಕೊಂಡು ಲಾಯರ್ ಹತ್ರ ಓದ್ನಪ್ಪ. ಈ ಇಂಕಲ್ಲಿ ಅಗ್ರಿಮೆಂಟ್ ಬರೆದ್ರೆ ಅಕ್ಷರ ಅರ್ಧ ಗಂಟೆಗೆ ಅಳಸಿ ಹೋಗುತ್ತೆ. ಗುರುಗಳೇ, ನಿಮ್ ತಲೆ ಅಂದ್ರೆ ತಲೆ, ಹೈದರಾಬಾದ್ ತಲೆ. ರಾಮರೆಡ್ಡಿ ಗಾರು. ಯೋ, ನಮ್ ಗುರುಗಳು ಯಾರಿಗೂ ಭಿಕ್ಷೆ ಹಾಕಲ್ಲ, ಹೋಗಯ್ಯ. ಉರ್ಕುಂದ್ರ ಕುನ್ನಿ. ಏನಂದ ಗುರುಗಳೇ? ಬಾಯಿ ಮುಚ್ಕೊಂಡಿರೋ ನಾಯಿಯಿಂದ. ಯಾವ ಹುತ್ತದಲ್ಲಿ ಯಾವ ಪೌನರಿತ್ತೋ ಗೊತ್ತಾಗಲ್ಲ. ಹುಡ್ಕೊಂಡು ರೆಡ್ಡಿ ಗಾರು, ನಾನು ನಿನಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ. ಬಡ್ಡಿ ಎಷ್ಟು ಕೊಡ್ತೀಯಾ? 16%. ಆಗಲ್ಲ. ಹಾಳಾಗೋಗ್ಲಿ 17. ಆಗಲ್ಲ. ಬದುಕೋ ಹೋಗು 18%. ಈಗ ತಾನೇ ಯಾವನಿಗೊಬ್ಬನಿಗೆ 20% ಕೊಡ್ತೀನಿ ಅಂತ ಹೇಳಿ ಕಳಿಸ್ತೇವೆ. ಅದೇ ತಿಳಿಸ್ಬೋಯಿಂದ ಗೇಟ್ ಹತ್ರ ಸಿಕ್ಕ ಮಾತಾಡ್ಕೊಂಡು ಬಂದೆ. ಸರಿ, 5 ಲಕ್ಷ ಕೊಡು. 5 ಲಕ್ಷ ಇಸ್ತಾನೆ ರೆಡ್ಡಿ ಗಾರು. ಆದ್ರೆ ಆ ದುಡ್ಡನ್ನ ಕೊಡೋದಕ್ಕಿಂತ ಮುಂಚೆ ನನ್ನ ನಿನ್ನ ಮಧ್ಯೆ ಒಂದು ಚಿಕ್ಕ ಡೀಲ್. ಡೀಲ
ಮದಿ ನಿನಗೆ 5 ಲಕ್ಷ ರೂಪಾಯಿ ಕೊಡ್ತಾ ಇರೋದು ನನ್ನ ಸ್ನೇಹಿತ. ನೀನು ಅವನಿಗೆ ಕೂಡ 20% ಬಡ್ಡಿನಲ್ಲಿ 10% ನನಗೆ ಕೊಡಬೇಕು, ಇನ್ನು 10% ಮಾತ್ರ ಅವನಿಗೆ ಕೊಡಬೇಕು. ಪರವಾಗಿಲ್ಲ, ಬರೆವಾಡಯ್ಯ ನಾವು. ನಮ್ ಗುರುಗಳು ಹೈದರಾಬಾದ್ಗೆ ಹೋಗ್ಬೇಕು, ಹೋಗಿ ಬೇಗ ಕರ್ಕೊಂಬಾ. ರಾಮಿರೆಡ್ಡಿ ಸಾರು ಹೈದರಾಬಾದಿಗೆ ಹೊಂಟಿದ್ರು ಕಣ. ನಾವು ಬಂದಿದ್ವಿ ಅಂತ ಹೇಳಿದ್ವಲ್ಲ, ಹೊರಡೋ ಫ್ಲೈಟ್ನ ಹಂಗಂಗೆ ನಿಲ್ಸ್ಬಿಟ್ರಂತೆ. ಅದೇಂಗೆ ಹಗ್ಗ ಕಟ್ಟಿ ನಿಲ್ಸಿರ್ತಾರ. ಅಂದ್ರೆ ಹಸು ಕಟ್ತಾರಲ್ಲ ಅಗ್ದಲ್ಲಿ ಹೆಂಗ? ಹಂಗೆ ಕಣಪ್ಪ, ಈ ದೋಣಿಗಳನ್ನೆಲ್ಲ ಹಗ್ಗ ಕಟ್ಟಿ ನಿಲ್ಸಿರ್ತಾರಲ್ಲ ಹಂಗೆ. ಸರಿ 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 ಬಾಬಾ. ನಮಸ್ಕಾರ ಸ್ವಾಮಿ. 10% ಬಡ್ಡಿಯ ಕೊಡ್ತೀರಾ ಅಂತ ಕೇಳ್ಪಟ್ಟೆ. ಬರೀ 10%? ಕುಂದ್ರ ಕುನ್ನಿ ಗುರುಗಳೇ ಮತ್ತೆ ನಾಯಿಯನ್ನ? ಸೇಮ್ ಅದೇ ಚಪ್ಪ. ಸರಿ, 10% ಬಡ್ಡಿ ಕೊಡ್ತೀನಿ, 5 ಲಕ್ಷ ಮಡಗು. ಅಗ್ರಿಮೆಂಟ್ ಹಿಡಿತೀಯ, ತಗೊಂಡೋಗು. ತಿಂಗಳ ಕೊನೆಯಲ್ಲಿ ಬಂದು ಬಡ್ಡಿ ತಗೊಂಡೋಗು. 10% ಬಡ್ಡಿ ಕೊಡೋದು ಗ್ಯಾರಂಟಿ ತಾನೆ? ಅಮ್ಮ ತಗೊಂಡು ಕೊಟ್ಟಿಲ್ಲ ಅಂದ್ರೆ ಚಪ್ಪು ದಿಸ್ಕೊಂಡು ಕೊಟ್ಟು ಇವನ್ನ ಎಂದ ರೆಡ್ಡಿಗಾರು ಕೊಡ್ತೀನಿ ನೀನ ತಾನೆ. ನೋಡು, 10% ಅಕ್ಕಡ 10% ಇಕ್ಕಡ. ಏನ್ ಹೇಳ್ತಾವನೆ ಅರ್ಥನೇ ಆಯ್ತಾ ಇಲ್ಲ. ನನಗೆಲ್ಲ ಅರ್ಥ ಆಯ್ತು. ಈಗ ನೀನ್ ಮನೆಗೆ ಹೋಗೋ. ಸರಿ. ರೆಡ್ಡಿಗಾಡು 10% ನಾಕಿ, 10% ಅವನ್ಕಿ. నేనేను వస్తాను. రెడ్డి గారు ఒకే ఒక్క నోటు కಮ್ಮಿ ఉంది. ಹೆಂಗ್ ಗೊತ್ತಾಯ್ತು ಗುರುಗಳೇ? ತೂಕದಲ್ಲಿ ಲೆಕ್ಕ ಹಾಕ್ಬಿಡ್ತೀವಿ. ನನ್ನ ಮಗನೇ, ಬೆಳಿಗ್ಗೆಯಿಂದ ಪತ್ತೆನೇ ಇಲ್ವಲ್ಲ, ಎಲ್ಲಿ ಹಾಳಾಗಿ ಹೋಗಿದ್ದೆ? ಮಾತೃಶ್ರೀ ರಂಗಮ್ಮನವರೇ, ದುಡಿಯೋನು ಒಬ್ಬ, ಕೂತು ತಿನ್ನೋರು ಡಜನ್. ಹಾಗಾಗಿ ದುಡ್ಕೊಂಡ್ಬರೋದಕ್ಕೆ ಅಂತ ಆಚೆ ಕಡೆ ಹೋಗಿದ್ವಿ. ಪಕ್ಕದ ಮನೆ ಪಂಕಜಮ್ಮ ಫೋನ್ ಮಾಡಿದ್ಲು. ಏನಂತೆ ಆ ಕಿರಿ ಕಾಂಟಿದ್ರು? ನಿಮ್ಮ ಮಗನ ತನ್ನೇ ಇರೋ ಯಾರೋ ಒಬ್ಬ ಭಿಕ್ಷುಕ ಬಸ್ ಸ್ಟ್ಯಾಂಡ್ ನಲ್ಲಿ ಅಮ್ಮ ತಾಯೇ ಅಂತ ಭಿಕ್ಷೆ ಬಿಡ್ತಿದ್ದ ಅಂತ. ನಾನು ಅವನಲ್ಲ. ನನಗೆ ಯಾಕೋ ಈ ಮುಸುಡಿ ನೋಡಿದ್ರೆ ಅನುಮಾನ ಬಲ್ತಾ ಇದೆ. ಅದನ್ನ ನನ್ನ ಹತ್ರ ಏನ್ ಕೇಳ್ತಾರ? ಹೋಗಿ ನಿಮ್ಮ ಯಜಮಾನ ಹತ್ರ ಕೇಳ್ಕೊಳ್ಳಿ. ಹೋಗಿ ನಿಮ್ಮ ಅಪ್ಪನ ಮೇಲೆ ಅನುಮಾನ ಪಡ್ತೀಯೇನೋ? ಮತ್ತೆ ನೀನು ಸ್ವಂತ ಮಗನ ಮೇಲೆ ಅನುಮಾನ ಪಡ್ತಾ ಇದೀಯ? ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗು. ಹೆತ್ತ ತಾಯಿ ಆಶೀರ್ವಾದ. ಅಣ್ಣ, ಏನ್ ಗನಂದಾರಿ ಕೆಲಸ ಮಾಡ್ಕೊಂಡ್ ಬಂದಿದ್ಯಾ? ಲೇ ಪದಪ್ಪ, ಕೇಳಿಸ್ಕೊಳ. ನಮ್ಮ ಮನೆಗೆ ಬಂದಿದ್ದಲ್ಲ ಭಿಕ್ಷುಕ, ಅವನ ಹತ್ರ 5 ಲಕ್ಷ ರೂಪಾಯಿ ತಗೊಂಡೋಗಿ ರಾಮಿ ರೆಡ್ಡಿಗೆ 20% ಬಡ್ಡಿ ಕೊಟ್ಟಿದ್ದೀನಿ. ಆದ್ರೆ ಈ ಭಿಕ್ಷಕನಿಗೆ ಬರೀ 10% ಮಾತ್ರ ಬಡ್ಡಿ ಅಂತ ಹೇಳಿದೀನಿ. ಬಂಡವಾಳ ಇಲ್ದೇನೆ ಇನ್ಮೇಲಿಂದ ತಿಂಗಳ 10% ಬಂದು ನನ್ನ ಕೈ ಸೇರುತ್ತೆ. ಸೂಪರ್ ಕಣೋ ಪಾಂಡುರಂಗ, ನನ್ ಮಾತನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ಯಾ? ಲೇ, ನಾನು ಯಾರು ಗೊತ್ತು ತಾನೆ? ಗಂಡುಗಲಿ ವಂಶದ ಕಟ್ಟ ಕಡೆ ಎತ್ಕೊಂಡು ಪಾಂಡುರಂಗ ಗಂಡುಗಲಿ, ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಬದುಕರಿ. ನೋಡ್ತಾಳ, ಒಂದು ವರ್ಷ ಒಪ್ಪತ್ತಲ್ಲೇ ಬರೀ ನೋಟಲ್ಲೇ ನಿನಗೆ ತುಲಾಭಾರ ಮಾಡಿಸ್ಬಿಡ್ತೀನಿ. ಏನು ಯಜಮಾನ್ರೆ, ನೀವ್ ದುಡ್ಡು ಮಾಡೋ ಗಡಿ ಬಿಡಿಲಿ, ನಾನು ಗಮನಿಸ್ಕೊಳ್ತಾನೆ ಇಲ್ಲ. ಗಮನಿಸ್ತಾನೆ ಇದೀನಲ್ಲೇ. ಯಾಕೆ ನಿನಗಿಂತ ಸ್ವಲ್ಪ ಡಲ್ ಆಗಿದೆಯಾ? ಅದಕ್ಕೆ ನೀವೇ ಕಾರಣ. ಗುರುವೆ, ಅದೆಷ್ಟು ಜನಕ್ಕೆ ಅಂತ ಹೀಗೆ ನೀವು ಮೋಸ ಮಾಡ್ತಾ ಇರ್ತೀರಾ? ಇದೆಲ್ಲ ಎಷ್ಟು ದಿನ ನಡೆಯುತ್ತೆ? ಕೊಡಕ ನನಗೆ ತಗೊಂಡ ಅಭ್ಯಾಸ ಇಲ್ಲ, ಕೊಟ್ಟು ಕೊಟ್ಟು ಅಭ್ಯಾಸ. ಏನ್ ಕೈ ಕೊಟ್ಟ ಅಭ್ಯಾಸನ? ಊರು ಕುಂಡ್ರ ಬೆದವ. ರೆಡ್ಡಿಗಾರು ನಮಸ್ಕಾರ. ಯಾರು? ರೆಡ್ಡಿಗಾರು ಈಗ ಮಾತಾಡ್ತಾ ಇದೀಯಾ? ಬಡ್ಡಿಗೆ ದುಡ್ಡು ಬಿಟ್ಟಿದ್ವಲ್ಲ, 1 ತಿಂಗಳಾಯ್ತು. 20% ನನಗೆ ಅರ್ಧ ಅವ್ನಿಗೆ ಅರ್ಧ ಕೊಟ್ಬಿಡು. ನಾವಿರೋದೇ ಕೊಡಕ್ಕೆ. ನಾವ್ ಯಾರಿಗೆ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು, ಯಾವ ಕೊಡ್ಬೇಕು? ರೆಡ್ಡಿಗಾರು 5 ಲಕ್ಷ ರೂಪಾಯಿ ಬಡ್ಡಿಗೆ ಬಿಟ್ಟಿದ್ದಾನೆ, ಅದ್ರ ದುಡ್ಡು ಕೊಡು. ಬಾಗ ಜಾಬ್ చేస్తారు. ಹೌದು, ನಿಮ್ಗೆ ತಲೆಗಿಲೆ ಕೆಟ್ಟಿದ್ಯಾ? ಇಲ್ಲ ಸ್ಟೇಷನ್ಗೆ ಕರ್ಕೊಂಡೋಗಿ ಮೆದುಳನ್ನ ರುಬ್ಬಿ ರುಬ್ಬಿ ಮೆಂಟ್ಲು ಮಾಡೋರ? ಇರ್ಬೇಕು ಗುರುಗಳೇ. ಬಹಳ ದೂರ ಬಂದವ್ರೆ, ತಂಗ್ಳು ಮೊಸರನ್ನ ಏನಾದ್ರು ಬಿಕ್ಕಿದ್ರೆ ಹಾಕಿ ಕಳ್ಸು. ರೆಡ್ಡಿಗಾರು ಇವನು ಆವತ್ತೇ 5 ಲಕ್ಷ ರೂಪಾಯಿ ಕೊಟ್ಟನಲ್ಲಪ್ಪ. ಲೇ, ಯಾವ ದುಡ್ಡು ಯಾರಿಗೆ ಕೊಟ್ಟೆ, ಏಮಿ ದಾಖಲ? ನನಗೆ ಗೊತ್ತಿತ್ತು ನೀವು ಹಿಂಗೇ ಹೇಳ್ತೀರಿ ಅಂತ, ಅದಕ್ಕೋಸ್ಕರನೇ ನೀವು ಬರ್ಕೊಟ್ಟಿರೋ ಬಾಂಡ್ ಪೇಪರ್ ನಾನು ತಗೊಂಡ್ ಬಂದಿರೋದು. ನೋಡು ರೆಡ್ಡಿಗಾರು, ಇವನು ನಿನಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ. ಇವನು ಕೊಟ್ಟಿದ್ದಾನೆ ಅಂತ ನೀನು ಅವನಿಗೆ ಒಂದು ದಾಖಲೆನು ಬರ್ಕೊಟ್ಟಿದ್ಯಾ. ಈಗ ನೀನು ಕಿರಿಕ್ ಮಾಡಿದ್ರೆ ನಮಗೂ ಕೋರ್ಟು ಕಚೇರಿ ಎಲ್ಲ ಗೊತ್ತು. ಯಾಕೆ ಸುಮ್ಮನೆ ಮಾತು? ಬಡ್ಡಿ ದುಡ್ಡು ನನಗೆ 50,000, ಅವನಿಗೆ 50,000 ಕೊಟ್ಟು ಕಳಿಸು. ಪಾಪ ಬರ್ರಿ ಬೆದವ, ಪೂರ್ತಿ ತಲೆ ಕೆಟ್ಟಿದೆ, ಅದಕ್ಕೆ ಹಿಂಗೆ ಆಡ್ತಾವ್ರೆ. ತಲೆ ಕೆಟ್ಟಿರೋದು ನನಗಲ್ಲ, ನಿನಗೇನೆ. ಸುಮ್ಮನೆ ಮಾತು ಯಾಕೋ? ಅವನೇ ಬಾಂಡ್ ಪೇಪರ್ ಬರ್ಕೊಟ್ಟಿದ್ದಾನಲ್ಲ, ಅದನ್ನ ತೆಗೆದು ಮುಗಿದು ಒಂದು ಹಿಡಿಯ ತಗೊಳ್ರಿ. ಅವ್ರು ಬರ್ಕೊಟ್ರ ಬಾಂಡ್ ಪೇಪರ್ ತಗೊಂಬಾರೋ ಅಂದ್ರೆ ಖಾಲಿ ಬಾಂಡ್ ಪೇಪರ್ ತಂದಿದೆಯಲ್ಲ. ಅವತ್ತು ಇವ್ರು ಕೊಟ್ಟಿದ್ದು ಇದೆಯಾ? ಏಮ್ರ ಖಾಲಿ ಬಾಂಡ್ ಪೇಪರ್ ತಂದು ನಮ್ಗೆ ಎದುರಿಸ್ತೀರ?
ಈಗ ಏನು చేస్తాను ಗೊತ್ತಾ? ಅವತ್ತ ನಾವಿಬ್ರು ಜೊತೆಲೆ ಬಂದು 5 ಲಕ್ಷ ರೂಪಾಯಿ ಕೊಟ್ಟಿದೀವಿ. ಈಗ ನೀನ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಏನ ಮಾಡ್ತೀಯ? ಏನ್ చేస్తా? ಒಂದೇ ಒಂದು ಫೋನ್ ಹಾಕಿದ್ರು ಸಾಕು, ನಮ್ ಸಂಘದವರೆಲ್ಲ ಬಂದು ಇಲ್ಲಿರ್ತಾರೆ. ಹಾಕೋದೇನ್ ಬಂತು, ಹಾಕ್ಬಿಟ್ಟು ಅವ್ರನ್ನೆಲ್ಲ ಕರ್ಸೋ. ಅಲ್ಲಿ ನೋಡ್ರಿ, ಏನಣ್ಣ? ನೋಡಪ್ಪ, ಒಂದು ತಿಂಗಳಿಂದೆ ಇವನಿಗೆ 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟೆ, 10% ಬಡ್ಡಿ ಕೊಡ್ತೀನಿ ಅಂತ. ಈ ಕೇಳಿದ್ರೆ ನೀನ್ ದುಡ್ಡೇ ಕೊಟ್ಟಿಲ್ಲ ಅಂತಾನೆ, ಖಾಲಿ ಪೇಪರ್ ಕೊಟ್ಟವನೇ. ಸ್ವಾಮಿ ದುಡ್ಡು ಕೊಡ್ತೀರಾ ಇಲ್ವಾ ಈಗ? ನೋಡ್ರಪ್ಪ, ನಾನಂತವನಲ್ಲ, ಇವ್ರಿಗೆಲ್ಲ ತಲೆ ಕೆಟ್ಟಿದೆ. ತಮಿಳು, ತಮಿಳು, ಭಿಕ್ಷುಕರು ಅಂದ್ರೆ ನನ್ನ ಪ್ರಾಣಮು. ನಾನು ಭಿಕ್ಷುಕರು ಯಾವ ತರ ಮೋಸ ಮಾಡ್ತೀರಾ? ಇವ್ರಿಗೆಲ್ಲ ತಲೆ ಕೆಟ್ಟಿದೆ. మీరు ಖರ್ಚಿಗೆ ಪಟ್ಕೊಂಡು ಎಲ್ರಿಗೂ ಒಳ್ಳೆ ಊಟ ಹಾಕ್ಸು. ನೋಡ್ರಿ, ರಾಮರೆಡ್ಡಿ ಅವರು ತುಂಬಾ ಒಳ್ಳೆ ಮನುಷ್ಯರು, ಯಾರಿಗೂ ಮೋಸ ಮಾಡೋರಲ್ಲ. ಎಲ್ರು ನಡೀರಿ ನಡೀರಿ ನಡೀರಿ. ನಿನ್ ನಂಬ್ಕೊಂಡು ನಾನು ಬರ್ಬಾರ್ದು ಅಂತಲೇ ಅಮ್ಮ ಕೊಡಕ, ನೀ ದುಡ್ಡಿ ಬಡ್ಡಿ ಕೊಡಿಸ್ತೀನಿ ಅಂತ ಹೇಳಿ ಇವನೇ ತಾನೆ, ಇವನೇನೋ ಮಾಡಿರ್ತಾನೆ, ಎಕ್ಕ ಗೊತ್ತಾಗುತ್ತೆ. ರಬಡಿ ಕೊಡ್ತೀನ ಕೊಡ ನನ್ನ ದುಡ್ಡ. ಅಲ್ಲ ಕಣ, ನಿಮ್ಗೇನ್ ಗೊತ್ತು ಸ್ವಾಮಿ, ತೊಟ್ರಾಟ. ಅದು ಹಂಗಲ್ಲ ಕಣ, ಈ ರೆಡ್ಡಿಗಾರ ಹತ್ರ ದುಡ್ಡು ಕೊಟ್ರೆ 20% ಬಡ್ಡಿ ಕೊಡ್ತಾನೆ ಅಂತ ಗೊತ್ತಾಯ್ತು. ನಿನಗೆ 10% ಕೊಡಿಸ್ಬಿಟ್ಟು 10% ನಾನು ಹೊಡೆಯೋಣ ಅನ್ನೋ ದುರಾಸೆಯಿಂದ ಹಿಂಗೆ ಏನೋ ಮಾಡಕ್ ಹೋದೆ. ಈಗ ನಮ್ಮಿಬ್ರಿಗೂ ಮೋಸ ಆಗೋಯ್ತಲ್ಲ. ನೋಡು, ನಾನು 5 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀನಿ. ನನ್ನ ದುಡ್ಡು ವಸೂಲಿ ಆಗೋವರೆಗೂ ನಮ್ಮ ಭಿಕ್ಷುಕರೆಲ್ಲ ನಿಮ್ಮ ಮನೇಲೇ ಇರ್ತೀವಿ. ಕುಲದಲ್ಲಿ ಕೀಳ್ಯಾವುದೋ, ಉಚ್ಚತ ಮತದಲ್ಲಿ ಮೇಲೆ ಆವುದೋ, ಹುಟ್ಟಿ ಸಾಯುವ ಹಾಳು ಮನ್ಸನ ಮಧ್ಯ ಕೀಳ್ಯಾವುದು ಮೇಲೆ ಆಗುವುದು. ಉಚ್ಚತ ಏನಂತ ಇದು? ತಾವ್ ಹೆಸರಿಗೆ ಲಂಗ ಕರ್ಸಿದ್ಮೇಲೆ ನಿನ್ ಗಂಡಗಲ್ಲಿ ಏನ್ ಬಂತು ಅದೇನು ಹೇಳಿ ಹೇಳ್ತಿದ್ದಾರೆ. ಅಮ್ಮ, ತಾಯೇ, ಇದೇನು ಭಿಕ್ಷುಕರ ಸಮಾನಾಧನೆ ಏನು? ಮಾತೃಶ್ರೀ ರಂಗಮ್ಮನವರೇ, ಏನೋ ಒಂದು 10% ಬಡ್ಡಿ ಸಿಕ್ಕುತ್ತೆ ಅನ್ನೋ ಏಕಮಾತ್ರ ಕಾರಣಕ್ಕೆ ನಾನು ಇವ್ರು ಸವಾಸ ಮಾಡಿ ನಾನೇ ಅಮ್ಮ ತಾಯಿ ಆಗೋಗ್ಬಿಟ್ಟೆ. ಅಣ್ಣ, ಗಂಡು ಗಲಿ ವಂಶದ ಗಂಡು ಮಗನ ಹುಟ್ಟಿ ಭಿಕ್ಷುಕರ ಸವಾಸ ಮಾಡಕ್ ನಿನಗೆ ನಾಚಿಕೆ ಆಗ್ಲಿಲ್ಲ? ಏನು ಯಜಮಾನ್ರೆ, ನೀವ್ ಮಾಡಿದ್ ನಿಮ್ಗೆ ಸರಿ ಅಂತ ಅನ್ನಿಸ್ತಾ ಇದ್ಯಾ? ಕೇಳಿಸ್ಕೊಡ್ರ ಎಲ್ರೂ, ಇವತ್ತಿನಿಂದ ಈ ಮನೆ ನಮ್ದು. ಯಾರು ಎಲ್ ಬೇಕಾದ್ರೂ ಇರ್ಬೋದು, ಯಾರು ಎಲ್ ಬೇಕಾದ್ರೂ ಮನಿಕಬಹುದು. ಮತ್ತೆ ಯಾವನಾದ್ರೂ ಅಡ್ಗೆ ಮನೆ ಕಡೆ ಕಾಲಿಟ್ರೆ ಅವ್ನ್ ಕಾಲ್ ಮುರಿದು ಬಿಡ್ತೀನಿ. ಮಾಡಿ ಗಡಿಗೆನ ತಂದು ಇಲ್ಲೇ ಬಡಿಸಿದ್ರೆ ನಾವ್ಯಾಕತ್ಲಕ್ ಬರೋಣ? ನೋಡು ಶಿವ, ಆ ರಾಮಿರೆಡ್ಡಿಯಿಂದ ನಾನು ಮೋಸಕ್ಕೊಳಗಾಗಿದ್ದೀನಿ, ನೀನು ಮೋಸಕ್ಕೊಳಗಾಗಿದೀಯಾ. ಈಗ ಗಲಾಟೆ ಮಾಡೋ ಹಾಗಿದ್ರೆ ನಾವೆಲ್ಲರೂ ಸೇರ್ಕೊಂಡು ರಾಮಿರೆಡ್ಡಿ ಮನೆ ಮುಂದೆ ಗಲಾಟೆ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನಮ್ಮ ಮನೇಲಿ ಬಂದು ಗಲಾಟೆ ಮಾಡ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ ಅಂದ್ರಪ್ಪ? ಆ ರಾಮಿರೆಡ್ಡಿಯ ಪರಿಚಯ ಮಾಡಿ ನಮ್ಮ 5 ಲಕ್ಷಕ್ಕೆ ನಾಮ ಹಾಕ್ಸಿದ್ದು ನೀನ್ ತಾನೇ. ನಮ್ ದುಡ್ಡು ವಸೂಲಿ ಆಗತಕ್ಕ ನಾವ್ ಇಲ್ಲಿಂದ ಯಾರು ಕತ್ಲಕ್ಕಿಲ್ಲ. ಪಾಂಡುರಂಗ, ನೀನು ಮಾಡಿದ ಕೆಲಸದಿಂದ ಈ ಮನೆ ಭಿಕ್ಷುಕುಲ ಕೇಂದ್ರ ಆಗೋಯ್ತು ಕಣೋ. ಹೇಗಾದ್ಲು ಮಾಡಿ ಆ ಲಾಮಿಲೆಡ್ಡಿ ಕಾಲಾದ್ಲು ಹಿಡಿದು ಇವಳು 5 ಲಕ್ಷ ರೂಪಾಯಿ ಕೊಡಿಸ್ಬಿಡೋ, ಇವಳು ಮನೆ ಬಿಟ್ಟು ಹೋಗ್ಲಿ. ಈ ಭಿಕ್ಷುಕರು ಇಲ್ಲೇ ಇದ್ರೆ ನಿಮ್ಮಪ್ಪ ನನ್ನ ಕನ್ಸಲ್ಲಿ ಹೇಗೋ ಬಂತಲೆ. ಏ ರಂಗು, ನಿನಗೇನಾದ್ರು ಬುದ್ಧಿಗಿದ್ಯಾ? ಈ ಭಿಕ್ಷುಕರ ಜೊತೆ ಬದುಕೋದಿಕ್ಕ ನಾನು ನಿನ್ನ ಕೈ ಹಿಡಿದಿತ್ತು. ಹಳ್ಳಿನಲ್ಲಿ ಕುರಿ ಕಾಯ್ಕೊಂಡಿದ್ದ ನಿನ್ನ ಮನೆವರೆಗೂ ಕರ್ಕೊಂಡ್ ಬಂದ್ರೆ ನಮ್ಮಮ್ಮನೇ ರಂಗು ಅಂತೀನೋ ಲಫಂಗ. ಯಾವ ಹೊಡಿತಾ ಇದೀರೋ? ಅದು ನಾನು ಮಾತಾಡಿದ್ದಲ್ಲ, ನನ್ನ ಮೈ ಮೇಲೆ ನಮ್ಮ ಮಾವ ಬಂದು ಮಾತಾಡ್ಸಿದ್ದು. ತಪ್ಪಾಯ್ತು ಅಂದ್ರೆ ತಪ್ಪಾಯ್ತು. ನನಗೆ ಹೇಳ್ತಿದ್ದೀರಾ? ಅಲ್ಲ ಕಣೋ, ನಿನ್ನ ಮೈ ಮೇಲೆ ಬಂದಿದ್ದ ನಮ್ಮ ಯಜಮಾನರಿಗೆ. ನಡಿ ನಡಿ, ನೀನೇ ಪುಣ್ಯವಂತ, ನಿನಗೆ ಆಲತಿ ಎತ್ತೀನಿ. ಏನು ಯಜಮಾನ್ರೆ, ಇದಕ್ಕೇನಾದ್ರೂ ಒಂದ್ ಗತಿ ಕಾಣಿಸ್ಬಾರ್ದಾ? ಅದು ಸ್ವಲ್ಪ ಆಚೆ ಬಂದ್ರೆ ಹೆಂಗೆ? ಗುರು ಗುರು ಗುರು, ನಿಮ್ಮ ನೋಡೋದಕ್ಕೆ ಅಂತ ಚಂದುಳ್ಳಿ ಚೆಲುವೆ ಫಾರಿನಿಂದ ಬಂದಿದ್ದಾಳೆ. ಹಾರಿನ್ ಪಿಲ್ಲ, ಏ ರಾಮರೆಡ್ಡಿ, ಬಲವಾಡ್ರ ನೀವು ಬಲವಾಡು. ಇದೇನ್ ಗುರು, ನಿಮ್ ಬೆನ್ನು ನೀವೇ ತಟ್ಕೋತಾ ಇದ್ದೀರಾ? చూడరా వెధవా, ನಾನು ಬೆನ್ನು ತೊಟ್ಕೊಳೋದು ಬೇರೆ ಒಳಕಿస్తే ಬೆನ್ಮೂಳೆ ಮುರಿದಾಕ್ಬಿಡ್ತಾರೆ. ಅದಕ್ಕೆ ನನ್ನ ಬೆನ್ನು నేనే ತೊಟ್ಕೊಂటాను. ಗುರು, ನಿಮ್ಮಿಂದ ತುಂಬಾ ಕಲಿಯೋದಿದೆ. చూడు, నా పేరు ఫారిన్ ಹೋಗಿದಂದ್ರೆ ఏదైనా ఒక రోజు నేను ఫ్లైట్ ఎక్కి ఫారిన్కి వెళ్తాను.
ದನ್ ಕಿಲೂರ ಅರ್ಥ ಆಗ್ಲಿಲ್ಲ. ಅವಳನ್ ಕರಿಯೋ. ಮೇಡಮ್ ಬನ್ನಿ. ಮಿಸ್ಟರ್ ರೆಡ್ಡಿ ಗಾರು ಹಿಯರ್. నేనే రామిరెడ్డి. చెలువే ముందు అడుగుతాను ಇಲ್ಲ ಅಂದೆ ಇಸ್ತಾವಾ. ಜಾಸ್ತಿ ಮಾತು ಆಡಿದರೆ ಮೈ ಕೈ ಮೂಳೆ ಮುರಿತೀನಿ. ಏನ್ ಕನ್ನಡ ಚೆನ್ನಾಗಿ ಮಾತಾಡ್ತಿದ್ದಾಳೆ. ನಮ್ದು ಡ್ರಗ್ಸ್ ಬಿಸ್ನೆಸ್ ಅಲ್ವಾ, ಸುತ್ತೋದು ಮಾರೋದು ಇದ್ದೇ ಇರುತ್ತೆ. ಹಾಗಾಗಿ ನಾವು ಎಲ್ಲ ಭಾಷೆನೂ ಕಲಿತೀವಿ. ಸಿ ಮಿಸ್ಟರ್ ನಾಮರೆಡ್ಡಿ ಗಾರು. ನಾಮರೆಡ್ಡಿ ಕಾದು ರಾಮಿರೆಡ್ಡಿ. ನೀನ್ ಎಲ್ಲರಿಗೂ ನಾಮ ಹಾಕ್ತಿರ್ತೀಯಲ್ಲ, ಅದಕ್ಕೆ ಹೇಳ್ದೆ. ಈ ಡ್ರಗ್ಸ್ ಬಿಸ್ನೆಸ್ ನಲ್ಲಿ ಪುಟ್ 1 ಟೇಕ್ 5. ಗುರುಗಳೇ ಒಂದಾಕಿ 5 ಎತ್ಕೊಳ್ಳೋದಂತೆ. ಏನು ಮಕ್ಕಳ? ನೋ 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 ನೋ, ಮನಿ ಮನಿ. ಓ ಡಬ್ಬು ಡಬ್ಬು. చెప్పండి చెప్పండి. తిరుపతి ఉండి గంట ఉండి చెప్పండి. అది కాదండి, డ్రగ్స్ ಬಗ್ಗೆ చెప్పండి. ಗುರು ಹುಡುಗಿನೇ ಸಾಕು ಡ್ರಗ್ಸ್ ಬೇಕಾ? ಊರ್ಕೊಂಡ್ರೋ ಮೆದುವಾ. ಹುಡುಗಿರೇ ಇಷ್ಟು ಕಿಕ್ ಕೊಡ್ತಿದ್ದಾಳೆ ಅಂದ್ರೆ ಇನ್ನಿವಳು ತಂದಿರೋ ಡ್ರಗ್ಸ್ ಎಷ್ಟು ಕಿಕ್ ಕೊಡ್ಬೋದು? ಈಗ ತಾನೇ ಡ್ರಗ್ಸ್ ಫ್ಲೈಟ್ ನಲ್ಲಿ ಫಾರಿನ್ ಇಂದ ಇಂಡಿಯಾಗೆ ಬಂದು ಲ್ಯಾಂಡ್ ಆಗಿದೆ. ನಾನು ಆ ಡ್ರಗ್ಸ್ ನ ನಿಮ್ಗೆ 5 lakhs ಗೆ ಮಾರ್ತೀನಿ. ನೀವು ಅದನ್ನ ಆಮೇಲೆ 50 lakhs ಗೆ ಮಾರ್ಕೋಬಹುದು. ఏడుకుంటల వాడ ఎక్కడున్నావు? 5 లక్ష ఇస్తే 50 లక్ష వస్తుందా? ಆದ್ರೆ ಇದು ಟಾಪ್ ಸೀಕ್ರೆಟ್ ವಿಷಯ, ನಿಮ್ ಹತ್ರ ಮಾತ್ರ ಇರ್ಬೇಕು. ನಿಮ್ ಬಗ್ಗೆ ಫಾರಿನ್ ಅಲ್ಲಿ ತುಂಬಾ ಜನ ಮಾತಾಡೋದು, ಅದಕ್ಕೆ ಈ ಡ್ರಗ್ಸ್ ನ ನಿಮ್ಗೆ ಸೇಲ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಆಯ್ತಾಯ್ತು, ನಾನು ಯಾರಿಗೂ ಹೇಳಲ್ಲ. ಈ ರಹಸ್ಯ ಮಾದಗ್ರೆ ಇರ್ತದೆ. ರಾಮರೆಡ್ಡಿ ಗಾರು, ನೋಡೋದಕ್ಕೆ ನೀವು ಚೆನ್ನಾಗೇ ಇದ್ದೀರಾ. ಯಾಕೆ ಇನ್ನು ಮದ್ವೆ ಆಗಿಲ್ವಾ? ಮದುವೆ ಸ್ವಲ್ಪನೂ ಆಗಿಲ್ಲ. ಫಾರಿನ್ ಕನೆಕ್ಷನ್ಸ್ ಏನಾದ್ರೂ ಇದೆಯಾ? ಇನ್ಮೇಲೆ ಸುರುಚೇಸ್ಕೊಂಡ. ನಮ್ ಫಾರಿನ್ ಅಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, ಅವಳು ನಿಮ್ ತರನೇ ನಾಮ ಹಾಕೋತಾಳೆ. ಅವಳನ್ನ ನಿಮ್ಗೆ ಕೊಟ್ಟು ಮ್ಯಾರೇಜ್ ಮಾಡಿಸ್ತೇನೆ ಬಿಡಿ. వద్దు చిలక, నాకు నువ్వే కావాలి. ನನ್ ಬಾಯ್ ಫ್ರೆಂಡ್ ಕಾವ್ಲಿ ತಗೊಂಬಂದ್ ನಿಮ್ಗೆ ಹೊಡಿತಾನೆ. ಹೋಗ್ಲಿ, ಡ್ರಗ್ಸ್ ವಿಚಾರ చెప్పండి. ನಿಮ್ಗೆ 5 ಲಕ್ಷ ಕೊಟ್ರೆ ಡ್ರಗ್ಸ್ ಈಗಲೇ ಬರುತ್ತೆ. ಗುರು ಡ್ರಗ್ಸ್ ಎಲ್ಲ ತುಂಬಾ ಡೇಂಜರ್ ಗುರು. ಪೊಲೀಸ್ ಕೈಲಿ ಸಿಕ್ಕಾಕೊಂಡ್ಬಿಟ್ರೆ ಮೈ ಮೂಳೆ ಎಲ್ಲ ಮುರಿದಾಕ್ಬಿಡ್ತಾರೆ ಅಷ್ಟೇ. ಓ ನೋರು ಮುಯ್ಯೋ ಬೆದವಾ. తీసుకోండి 5 లక్ష. డ్రగ్స్ ఎక్కడ? ಈಗ ಬರುತ್ತೆ. ಕೊಟ್ಟಿದ್ದಾರೆ. ఈ డాన్స్ గోవా బీచ్ పెట్టుకోండి. ఇప్పుడు నా డ్రగ్స్ ఎక్కడ? ನಾವು ಡ್ರಗ್ಸ್ ನ ಹೆಕ್ಕಿ ತೋರ್ಸ್ಬಿಟ್ರೆ ನೀನು ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀಯ. ಅದಕ್ಕೆ ನೀವಿಬ್ರು ಸೇರ್ಕೊಂಡು ಕೂತ್ಕೊಳ್ಳಿ, ಕಣ್ಣನ್ನ ಮುಚ್ಕೊಳ್ಳಿ. ನಾವು ಡ್ರಗ್ಸ್ ನ ಓಪನ್ ಮಾಡ್ತೀವಿ, ನಿಧಾನಕ್ಕೆ ಕಣ್ಣ ಬಿಡಿ. ಕೂತ್ಕೊಳ್ಳಿ. ಇದು ಕುತ್ಕೋಬೇಕು, ಕಣ್ಣು ಮುಚ್ಕೋಬೇಕು. ಮುಚ್ಕೊಳ್ಳಿ, ನೀವಿಬ್ರು ಕೆಲಸ ಶುರು ಹಚ್ಕೊಳ್ಳಿ. ಈಗ ನಿಧಾನಕ್ಕೆ ಕಣ್ಣನ್ನ ಬಿಡಿ. ಕಣ್ಣು ಬಿಡೋದು. ಜಾಸ್ತಿ ಮಾತಾಡಿ ಸುಟ್ಟಾಕ್ಬಿಡ್ತೀನಿ. ಏ ರಾಮರೆಡ್ಡಿ ಗಾರು, ಇನ್ ಒಂದೇ ಒಂದು ಅಕ್ಷರ ನಿನ್ ಬಾಯಿಂದ ಬಂತು ಅಂದ್ರೆ ಪಕ್ಕ ಇಟ್ಬಿಡ್ತೀರಿ. ಇಷ್ಟು ದಿವಸ ನೀನ್ ನನಗೆ ಮೋಸ ಮಾಡ್ಲಿಲ್ವೇನಾ? ಬಂದ್ರೆ ಹೋಗೋಣ. ಗುರು ಇಷ್ಟ ದಿನ ಜನಗಳಿಗೆ ನೀವು ನಾಮ ಹಾಕ್ತಾ ಇದ್ರಿ, ಈಗ ಇವ್ರು ನಿಮ್ಗೆ ನಾಮ ಹಾಕ್ಬಿಟ್ರು. ಇವನೇನೋ ನನ್ನ ಮಗ, ಇವರಿಬ್ರು ಯಾರು? ಹಂಗಂತೆ ನಮ್ಮವರೇ ಇರ್ಬೇಕು. ಏನೋ ಮಾಡ್ಬಾರಪ್ಪ ಹೋಗಿ ಹಿಂಗಾಗಿದಾರ ಇಷ್ಟೇ. ಮುಚ್ಚೋ ಬಾಯಿ, ಎಲ್ಲ ನಿನ್ನಿಂದನೇ ಕಣ ಆಗಿದ್ದು. ನೋಡ, ನನ್ನ ಮನೆ ತಗೊಂಡೋಗಿ ಪುನರ್ವಸತಿ ಕೇಂದ್ರ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ. ಅಣ್ಣ ನಿನ್ನ 5 ಲಕ್ಷ ರೂಪಾಯಿ ತಗೊಳ್ಳೋಣ. ಅಂತೂ 5 ಲಕ್ಷ ರೂಪಾಯಿ ಹೆಸರನ್ನ ವಸೂಲಿ ಮಾಡಿ ಕೊಟ್ಬಿಟ್ಟೆ. ಹೂನಪ್ಪ, ಈಗಲಾದ್ರೂ ಮನೆ ಬಿಟ್ಟು ಹೋಗ್ತೀಯನೋ? ಅದ್ ಹೆಂಗಾಯ್ತದೆ? 1 ಲಕ್ಷ ರೂಪಾಯಿ ಬಡ್ಡಿ ಕೊಡೋದು ಯಾರು? ಅವ್ನು ಕೊಟ್ಟಿದ್ದೆ ಇಷ್ಟು ಕಣಪ್ಪ. ನನ್ಗೆ ಅದೆಲ್ಲ ಗೊತ್ತಿಲ್ಲ. 1 ಲಕ್ಷ ರೂಪಾಯಿ ಬಡ್ಡಿ ದುಡ್ಡು ಬರೋವರೆಗೂ ನಾವೆಲ್ಲ ಇಲ್ಲೇ ಇರ್ತೀವಿ.